A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಜೂನ್ 27ರಂದು ಚಿಂತಾಮಣಿಯಲ್ಲಿ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಭೆ ಯಶಸ್ವಿ. ಚಿಂತಾಮಣಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಚಿಂತಾಮಣಿ ತಾಲೂಕಿನ ಒಕ್ಕಲಿಗ ಸಮುದಾಯದ ವತಿಯಿಂದ ಜೂನ್ 27ರಂದು ಹಮ್ಮಿಕೊಳ್ಳಲಾಗಿರುವ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸುವ ಕುರಿತು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಮುದಾಯದ ಪ್ರಮುಖರು, ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಕೊಡುಗೆಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಅವರ ಆದರ್ಶ ಮತ್ತು ದೂರದರ್ಶಿ ತತ್ವವನ್ನ ಇಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಜಯಂತಿಯನ್ನು ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಜೂನ್ 27ರಂದು ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಯಂತಿ ಕಾರ್ಯಕ್ರಮ ನಡೆಯಲಿದೆ. ಅಂದು ಬೆಳಗ್ಗೆ 10:30ಕ್ಕೆ ಪ್ರವಾಸಿ ಮಂದಿರದಲ್ಲಿ ಆರಂಭಗೊಂಡು ಬೆಂಗಳೂರು ಸರ್ಕಲ್, ಗಜಾನನ ಸರ್ಕಲ್, ಪಿಸಿಆರ್ ಸರ್ಕಲ್ ಹಾಗೂ ಚೇಳೂರು ಸರ್ಕಲ್ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೆಂಪೇಗೌಡರ ಭಾವಚಿತ್ರದೊಂದಿಗೆ ಕಲಾ ತಂಡಗಳನ್ನು ಒಳಗೊಂಡ ಭವ್ಯ ಮೆರವಣಿಗೆ ನಡೆಸಲು ತೀರ್ಮಾನಿಸಲಾಗಿದೆ. ಮೆರವಣಿಗೆಯ ನಂತರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಇದೇ ಸಂದರ್ಭದಲ್ಲಿ ತಾಲೂಕಿನ ಪ್ರತಿಭಾವಂತ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಸಭೆಗೆ ಬರುವ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಕಾರ್ಯಕ್ರಮದ ಯಶಸ್ವಿಗಾಗಿ ವಿವಿಧ ಉಪ ಸಮಿತಿಗಳನ್ನು ರಚಿಸಲಾಗಿದ್ದು, ತಾಲೂಕಿನ ಗ್ರಾಮೀಣ ಭಾಗಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಭಾಗವಹಿಸುವಂತೆ ಜಾಗೃತಿ ಮೂಡಿಸಲು ಚರ್ಚಿಸಲಾಯಿತು. ಈ ಬಾರಿ ವಿಶೇಷವಾಗಿ ಪ್ರತಿ ಮನೆಗೂ ಕೆಂಪೇಗೌಡರ ಭಾವಚಿತ್ರವಿರುವ ಸ್ಟಿಕ್ಕರ್ ಹಾಗೂ ಧ್ವಜವನ್ನು ತಲುಪಿಸುವ ಮೂಲಕ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ. ಇದು ಸರ್ಕಾರದ ಅಧಿಕೃತ ಕಾರ್ಯಕ್ರಮವಾಗಿದ್ದು ಪ್ರೋಟೋಕಾಲ್ ಪ್ರಕಾರವೇ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ವೈಯಕ್ತಿಕ ಆಹ್ವಾನ ಪತ್ರಿಕೆ ಇರುವುದಿಲ್ಲ. ಸಾಮಾಜಿಕ ಜಾಲತಾಣಗಳು ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕವೇ ಮಾಹಿತಿ ನೀಡಲಾಗುತ್ತಿದ್ದು, ಸಮುದಾಯದ ಮುಖಂಡರು, ಯುವಕರು ಹಾಗೂ ಮಹಿಳೆಯರು ಯಾವುದೇ ಭೇದಭಾವವಿಲ್ಲದೆ ಸ್ವಯಂ ಪ್ರೇರಿತರಾಗಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮುದಾಯದ ಪ್ರಮುಖರು ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ತಾಲೂಕಿನ ವಿವಿಧ ಗ್ರಾಮಗಳ ಮುಖಂಡರು, ಯುವ ಮುಖಂಡರು ಹಾಗೂ ಒಕ್ಕಲಿಗ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. 1000 ಜನ ನಾವು ಸೇರಬೇಕು ಅಂತ ನಾವು ಎಲ್ಲರೂ ಮಾತಾಡಿಕೊಂಡು ಹೇಳಿದ್ವಿ ಸರ್. ಕಳೆದ ಬಾರಿ 2 ಗುಂಪುಗಳು ಅನ್ನೋದಿತ್ತು, ಅದೇನೋ ಮನೆಗೆ ಒಬ್ಬೊಬ್ರು ಬರಬೇಕು ಅಂತ ಬರೀ ಒಂದೊಂದು ಮನೆಗೂ ಊರಿಗೂ ಸ್ಟಿಕ್ಕರು, ಒಂದು ಜೆಂಡ, ಬಾವುಟ, ಕೆಂಪೇಗೌಡರ ಬಾವುಟ, ಒಂದು ಸ್ಟಿಕ್ಕರ್ ಮನೆಗೂ ತಲುಪಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಮನೆಗೆ ಒಬ್ಬರಾದ್ರೂ ಬರ್ಬೋದು, ಇಲ್ಲ ಮನೆಯವರೆಲ್ಲರೂ ಬರ್ಬೋದು. ಒಬ್ಬರೇ ಬರಬೇಕು ಅಂತ ಏನು ಕಂಡೀಷನ್ ಇಲ್ಲ, ಒಬ್ಬರು ಮಾತ್ರ ಕಂಡೀಷನ್ ಆಗಿ ಬರಲೇಬೇಕು. ಮತ್ತು ಇನ್ನು ಹೆಚ್ಚು ಮನೆಯವರೆಲ್ಲ ಬರ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಹಂಗಂತ ಎಲ್ಲ ಮೆಸೇಜ್ ಮಾಡಿದ್ದೀವಿ. ಇವಾಗ ಈ ಸಲ ವಿಜೃಂಭಣೆಯಿಂದ ನಮ್ಮ ಒಕ್ಕಲಿಗರ ಸಮುದಾಯದಿಂದ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿ ನಡೆಸ್ತಾ ಇದ್ವಿ. ಏನು ಈ ದಿನ ಇದೇ ತಿಂಗಳು 27ನೇ ತಾರೀಕು ಶನಿವಾರ ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ನಡೆಸಲು, ಪಕ್ಷಾತೀತವಾಗಿ ನಡೆಸಲು ಈ ಪೂರ್ವಭಾವಿ ಸಭೆಯನ್ನು ನಮ್ಮ ಸಮುದಾಯದವರೆಲ್ಲ ಸೇರಿ ಮಾಡಿದ್ದೀವಿ. ಈ ಜಯಂತಿಯನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ಎಲ್ಲ ಸೇರಿದ್ವಿ, ಎಲ್ಲ ಪಾರ್ಟಿಯವರು ಸೇರಿದ್ದೀವಿ. ಇಲ್ಲಿ ಪಕ್ಷಾತೀತವಾಗಿ ಸೇರಿದ್ದೀವಿ, ಯಾವುದೇ ಗುಂಪು ಇಲ್ದಿರ. ಆದ್ದರಿಂದ ನಾವು ಈ ಜಯಂತಿಯನ್ನು ಹೋದ ಸರಿಗಿಂತ ಈ ಸರಿ ಜಾಸ್ತಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ ಸಭೆಯಲ್ಲಿ. ಇದರಲ್ಲಿ ಇನ್ನೂ ಕೆಲವರು ಬಂದಿಲ್ಲ. ದಯವಿಟ್ಟು ಕೆಲವರು ಬರದೇ ಇರೋರನ್ನ, ಯಾರು ಇಲ್ಲಿ ಬಂದಿರೋರೆಲ್ಲ ವಾಟ್ಸಪ್ಗಳಲ್ಲಿ ನೋಡಿಕೊಂಡು, ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಬಂದಿರೋರೆ, ಯಾರು ಫೋನ್ ಮಾಡಿಲ್ಲ. ನಮ್ಗೆ ಯಾರು ಫೋನ್ ಮಾಡಿಲ್ಲ ಅದು ಇದು ಅಂತ ಯಾರು ದಯವಿಟ್ಟು ಅನ್ಕೋಬೇಡಿ. ಎಲ್ಲ ವಾಟ್ಸಪ್ಪಲ್ಲಿ ಯಾರ್ಯಾರು ಗೊತ್ತಾಗುತ್ತೋ ಅವರೇ ಅದಕ್ಕೆ ಸ್ವಯಂ ಕೃಷಿಯಾಗಿ ಬರಬೇಕು ಅಂತ ನಾನು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೀನಿ. ಯಾರು ಕರೆಯೋದಿಲ್ಲ, ನಮ್ಮನ್ನು ಯಾಕೆ ಕರೀಲಿಲ್ಲ ಅನ್ನೋರು ಕೆಲವರು ಇದ್ದಾರೆ. ದಯವಿಟ್ಟು ನಮಗೆ ಫೋನ್ ಮಾಡಿದ್ರು, ನಮ್ಗೆ ಯಾರು ಕರೀಲಿಲ್ವೇ ಅಂತ. ಇಲ್ಲಿ ಯಾರು ಕರೀತಾ ಇಲ್ಲ. ಇದು ನಮ್ಮ ಸಮುದಾಯದ್ದು ನಮ್ಮನ್ನು ಯಾರು ಕರೆಯೋಂಗಿಲ್ಲ. ದಯವಿಟ್ಟು ಯಾರು ಇದರಲ್ಲಿ ಪಾರ್ಟಿ ಮತ್ತೊಂದು ಅನ್ಕೊಂತೀರ, ಎಲ್ಲರೂ ಬಂದು 27ನೇ ತಾರೀಕು ಬೆಳಿಗ್ಗೆ 10:30ಗೆ IB ಹತ್ರ ಸೇರ್ತೀವಿ. ಇದರಲ್ಲಿ ಇನ್ನೂ ನಾವು ನಮ್ಮ ಏನೇನು ಮಾಡ್ಕೋಬೇಕು ಅಂತ ನಮ್ಮ ಹಿರಿಯರೆಲ್ಲ ಮಾತಾಡ್ಸ್ಕೊಂಡಿದ್ದೀವಿ. ಅದರಿಂದ ನಾವು ಇದನ್ನು ಈ ಸರಿ ತುಂಬ ಇದರಿಂದ ಮಾಡ್ತೀವಿ ಅಂತ ಹೇಳ್ತಾ 2 ಮಾತು. ಒಕ್ಕಲಿಗರ ಸಮುದಾಯದ ಎಲ್ಲ ಕುಲಬಾಂಧವರು, ಅಂದರೆ ಪಕ್ಷಭೇದ ಮರೆತು ಯಾವುದೇ ಪಕ್ಷ ಇಲ್ಲ, ಎಲ್ಲ ಪಕ್ಷದವರು, ಎಲ್ಲ ಕುಲಬಾಂಧವರು, ನಮ್ಮ ಕುಲಬಾಂಧವರೆಲ್ಲ ಇಲ್ಲಿ ಸೇರಿದ್ದೀವಿ.
ಇದು 27ನೇ ತಾರೀಕು ಶನಿವಾರ ಭಾಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಇವಾಗ ಕೆಲವು ಕಮಿಟಿಗಳು ಮಾಡಿದ್ದೀವಿ. ಜೊತೆಗೆ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಬರದೇ ಇದ್ದರೆ ವಾಟ್ಸಪ್ ಮುಖಾಂತರ ಅವ್ರಿಗೆ ಮೆಸೇಜ್ ಹೋಗ್ತದೆ. ಅವರಷ್ಟಕ್ಕೂ ಯಾರು ನಾನು ದೊಡ್ಡವನು ಅಂತೇನಿಲ್ಲ. ಎಲ್ಲ ಒಕ್ಕಲಿಗರು ದೊಡ್ಡವರೇ, ಎಲ್ಲ ಒಕ್ಕಲಿಗ ಬಾಂಧವರು ದೊಡ್ಡವರೇ. ಇಲ್ಲಿ ಯಾರೂ ಹಿರಿಯರು ಕಿರಿಯರು ಏನಿಲ್ಲ, ಎಲ್ಲ ಒಕ್ಕಲಿಗ ಬಾಂಧವರು ಅಷ್ಟೇ ಅಂತ ತಿಳ್ಕೊಂಡು ಈ 27ನೇ ತಾರೀಕು IBಯಿಂದ ಹೊರಟು ನಾವು ಎಲ್ಲ ಸರ್ಕಲ್ಗಳು ಮಾಮೂಲಿ ಬೆಂಗಳೂರು ಸರ್ಕಲ್ಲು ಮತ್ತು ಇದು ಗಜಾನ ಸರ್ಕಲ್ಲು, PCR ಸರ್ಕಲ್ಲು ಮತ್ತು ಚೇಳೂರು ಸರ್ಕಲ್ಲಿಂದ ವಾಪಸ್ ಬಂದು ನಾವು ಇಲ್ಲಿ ಮೀಟಿಂಗನ್ನು ತಾಲೂಕ್ ಪಂಚಾಯತಿ ಆವರಣಕ್ಕೆ ಬಂದು ಇಲ್ಲಿ ಸಭೆ ನಡೆಸಿ ಮಕ್ಕಳಿಗೆ ನಾವು ಚೆನ್ನಾಗಿ ಓದಿರುವಂಥ ಮಕ್ಕಳಿಗೆ ಪುರಸ್ಕಾರವನ್ನು ಕೊಟ್ಟು ಇಲ್ಲೆಲ್ಲ ವಿಜೃಂಭಣೆಯಿಂದ ನಡೀತದೆ. ಎಲ್ಲರೂ ಎಲ್ಲ ಕುಲಬಾಂಧವರು, ನಮ್ಮ ತಾಲೂಕಿನ ಕುಲಬಾಂಧವರು ಇಲ್ಲಿ ಪಕ್ಷಭೇದವಿಲ್ಲದೆ ಎಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಮುಖಾಂತರ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ. ಸರಿ, ಯಾರು ಒಬ್ಬರು ತಿಪ್ಪಣ್ಣ ಒಂದು ನಿಮಿಷ ಮೇಡ ಅಂತ ತಿಂಗಳು ಬಿಟ್ಟು 2 ವರ್ಷ ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಸಮುದಾಯದ ಕುಲಬಾಂಧವರೆಲ್ಲ ಹೇಳಿದ್ದಾರೆ. ಮುಖ್ಯವಾಗಿ ಈಗ ಈ ತಿಂಗಳು 27ನೇ ತಾರೀಕು ನಡೆಯುವಂಥ ಕೆಂಪೇಗೌಡರ ಜಯಂತಿ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆ ನಮ್ಮ ಮುಖಂಡರೆಲ್ಲ ಸೇರಿದ್ದೀವಿ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರ ಉದ್ದೇಶನೂ ಒಂದೇ, ವಿಜೃಂಭಣೆಯಿಂದ ಈ ಸಲ ಆಚರಣೆ ಮಾಡಬೇಕು ಅಂತ ನಮ್ಮ ತಾಲೂಕು ಆಡಳಿತ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳನ್ನ ಕರೀತಾರೆ. ಅವ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು, ಸಮುದಾಯದೆಲ್ಲ ಸೇರಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜೋರಾಗಿ ಮಾಡಬೇಕು ಅಂತ ಬಿಟ್ಟು ಅಭಿಪ್ರಾಯಪಟ್ಟಿದ್ದೀವಿ. ಎಲ್ಲ ಮನೆಗೂ ಒಬ್ಬೊಬ್ಬರು ಬರಬೇಕು ನಮ್ಮ ಮುಖಂಡರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಅದರಂತೆ ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಿಮ್ಮ ಮುಖಾಂತರ ಮೀಡಿಯಾಗೆ ತಿಳಿಸ್ತೇವೆ. ಚಿಂತಾಮಣಿ ತಾಲೂಕಾದ್ಯಂತ ಅದ್ದೂರಿಯಾಗಿ ನಡೆಸಬೇಕಂತ ಹೇಳಿ ಎಲ್ಲ ನಮ್ಮ ಹಿರಿಯ ಜೊತೆ ಇಂತಾನೆ ಮಾಡಿದ್ದೀವಿ. ಏನಪ್ಪ ನಮ್ಮದು ಯುಗದಲ್ಲಿ ಒಂದು ಮನವಿ ಏನಂದರೆ, ಹಳ್ಳಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದೀರಾ. ಒಂದು ಹಳ್ಳಿಯಲ್ಲಿ 20 ಜನ ಆಗ್ಬೋದು, 30 ಜನ ಆಗ್ಬೋದು, ನಮ್ಮ ಒಕ್ಕಲಿಗ ಕುಲಬಾಂಧವರು ಯುವಕರಿದ್ದೀರಾ. ನೀವೆಲ್ಲ ಒಟ್ಟುಗೂಡಿ ಒಂದು ಊರಲ್ಲಿ ಒಂದು ಕಮಿಟಿ ಥರ ಮಾತಾಡಿಕೊಂಡು ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಒಕ್ಕಲಿಗರ ಕೆಂಪೇಗೌಡ ಜಯಂತಿ ಪರವಾಗಿ ಒಂದು ಫೋಟೋ ಹಾಕಿ ಪೂಜೆ ಮಾಡಿ ಎಲ್ಲ ಯುವಕರು ಒಂದಾಗಿ ಒಗ್ಗೂಡಿ 27ನೇ ತಾರೀಕು ಚಿಂತಾಮಣಿಗೆ ಬರ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಯಾಕಪ್ಪ ಅಂದರೆ ನಮ್ಮ ಚಿಂತಾಮಣಿಯಲ್ಲಿ ಯುವಕರ ಶಕ್ತಿ ಇದ್ದರೆ ಪ್ರತಿಯೊಂದು ನಡೆಯೋದು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಯಾಕಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು 5 ವರ್ಷದಿಂದ ಸಕ್ರಿಯವಾಗಿ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯುವಕರು ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಜಯಂತಿಯಲ್ಲಿ ಪಾಲ್ಗೊಂಡು ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬಾಬು ರೆಡ್ಡಿ ಅಂತ.